ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ವ್ಲಾಗಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಮಾತ್ರ ಇರ್ತೀವಿ. ನಾವು ಸಂಕ್ರಾಂತಿಗೆ ಮ್ಯಾಮ್ ಏನೋ ಹೇಳಿದ್ರು ಅಂತ ಮಾಡೋಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಮನೆಗೆ ಬಂದಿದ್ದಾರೆ. ಇವತ್ತು ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ ಗಾಯ್ಸ್. ಇಲ್ಲಿದ್ದಾರೆ ನನ್ನ ಫ್ರೆಂಡ್ಸು. ಯಾಯಿ ಮಾಡೆ ಇವರಿಬ್ಬರು ನನ್ನ ಫ್ರೆಂಡ್ಸು. ಒಬ್ಳು ಬರಬೇಕಾಗಿತ್ತು, ಕ್ಯಾನ್ಸಲ್ ಆದಳು. ಈಗ ನಾವು 3 ಜನ ಈಗ ಪ್ರೊವಿಷನ್ ಅಂತೀವಿ, ಸ್ಟೇಷನರಿ ಶಾಪಿಗೆ ಹೋಗ್ತಿದ್ದೀವಿ. ಸೊ ಏನೇನು ತರ್ತೀವಿ ಅಂತ ನೋಡೋಣ, ಬನ್ನಿ ಗಾಯ್ಸ್. ಬಾಯ್. ಸೊ ಗಾಯ್ಸ್, ಈಗ ಒಂದು ಗಮ್ಮು, ಐಸ್ ಕ್ರೀಮ್ ಸ್ಟಿಕ್ಸ್, ಫೆವಿಕ್ವಿಕ್ 2, ಒಂದು ಹಸು ಮತ್ತು ಕಲರ್ ಶೀಟ್ಸ್ ತೊಗೊಂಡಿದ್ದೀವಿ. ಮತ್ತು ಒಂದು ಥರ್ಮಾಕೋಲ್ ಇಷ್ಟು ದೊಡ್ಡ. ಮತ್ತು ಇವರಿಬ್ಬರು ಕೂತಿದ್ದಾರೆ. ಇದೆಲ್ಲನೂ ಈಗ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ, ಅಲ್ಲಿ ತನಕ ನೋಡಿ ಗಾಯ್ಸ್. ಇಲ್ಲೊಂದು ಟೇಪ್. ಸ್ಕೂಲಲ್ಲಿ ಏನೋ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಮಮ್ಮಿ, ಫ್ರೆಂಡ್ಸ್ ಬರ್ತಾರೆ ಮನೇಲೇ ಕೂತ್ ಮಾಡ್ತೀವಿ ಅಂತ ಅಂದ್ಲು ನನ್ನ ಮಗಳು. ಸರಿ ಆಯಿತು, ಬರೋಕ್ಕೆ ಹೇಳು ಅಂದೆ. ಆಲ್ರೆಡಿ ಅವ್ರು ಬಂದಾಗೆ 7 o'clock ಆಗಿತ್ತು. ಸೊ ಹಂಗಾಗಿ ಅಡುಗೆ ಮಾಡೋಣ, ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಅಡುಗೆ ಮಾಡ್ತಾಯಿದ್ದೆ. ಅವರು ಮಾಡ್ತಾಯಿದ್ರು ಪ್ರಾಜೆಕ್ಟ್ನ. ಹಿಂಗೋ ಒಂದು ಮಾಡಿದ್ದಾರೆ ಒಟ್ಟಿನಲ್ಲಿ. ಎಲ್ಲ ಏನು ಮಾಡಿದೆಯಾ ತೋರಿಸಿ. ಟೈಮ್ ಲ್ಯಾಪ್ಸಿಗೆ ಇಡ್ಲೇ ಇಲ್ವಾ ನೀನು ಕೊನೆಗೂ? ನಾನು ಮಾತಾಡ್ತಾ ಇದ್ನಲ್ಲ ದೊಡ್ಡಮ್ಮ. ಅಪ್ಪ ಬರೋಷ್ಟೇ ಮುಗಿಸ್ತೀವಿ. ಅಪ್ಪ ಯಾವಾಗ ಬರ್ತಾರೆ? ಅಪ್ಪ ಯಾವಾಗ ಬರ್ತಾರೆ? ಅದೇ ಯಾವಾಗ ಅಂತ ಹೇಳಿ. ಇಲ್ಲಿ ನೋಡು, ಹಂಗಲ್ಲ ಕಣೆ, ಇದು ಕಟ್ ಮಾಡದೆ ಕ್ರಾಸ್ ಮಾಡಿ. ಇಲ್ಲಿ ನೋಡು, ಕರೆಕ್ಟ್ ಇದೆ. ಇಲ್ಲ, ಇಲ್ಲಿ ಕ್ರಾಸ್ ಆಗಿದೆ. ಕರೆಕ್ಟಾಗಿ ಬಂದಿಲ್ಲ. ಇನ್ನೊಂದ್ಸಲ ಜಾಸ್ತಿ ಇರುತ್ತೆ, ಕಡಿಮೆ ಆದಾಗ ಏನಾಗಿದೆ? ಸಾಕು ತಡ್ಕೋ. ಇದೊಂದು ಎಕ್ಸ್ಟ್ರಾ ಇರೋದು ಕಟ್ ಮಾಡೋಣ. ಹಿಂಗೆ ಹಂಗೆ ಮಾಡ್ಬಿಡ. ಕಟ್ ಮಾಡ್ಬೇಕಂತಿದ್ಯಾ? ಅರ್ಥ ಆಯ್ತು ಬಿಡು. ಏನ್ ಸುತ್ತ ಮಾಡಿದ್ದೀವಿ? ನೋಡಿ, ಹಿಂಗಿಟ್ರೆ ಇಲ್ಲೊಂಚೂರು ಜಾಸ್ತಿ, ಇಲ್ಲೊಂಚೂರು ಕಡಿಮೆ ಅನಿಸ್ತಿಲ್ಲ ನಿಮಗೆ? ಇಲ್ಲೊಂಚೂರು ಜಾಸ್ತಿ. ಅದನ್ನ ನಾವೀಗ ಸ್ಟ್ರೈಟಿಗೆ ಇಟ್ಟು ಕಟ್ ಮಾಡೋಣ ಅಂತ ನಾನು ಹೇಳ್ತಿದ್ದೆ. ಎಕ್ಸ್ಟ್ರಾ ಪೀಸ್ನ ಇದು ಈಗ ಇನ್ನೊಂದು ಏನೋ ಒಂದು ಇದು 15 ಸೆಂಟಿಮೀಟರ್ ಅಲ್ವಾ? ಒಂದು ಫುಲ್ ಸ್ಕೇಲ್. ಅದೇ ನೋಡಿ ಕಡ್ಡಿ 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 ಕಡ್ಡಿ. ಆಂಟಿ ಅಂಚಿ ಕಡ್ಡಿ ಇಲ್ವಾ ಮನೇಲಿ? ಹೇಳ್ತೇನೆ. ಒಳಗೆ ಹಾಕಕ್ಕೆ ನೋಡ, ಆಗ್ಲಿ ಇಷ್ಟಪ್ಪ ಐತೆ. ಅದಕ್ಕೊಂದು ಚಿಕ್ಕು ತಗೊಂಡಿದ್ದೆ. ಅವ್ರ ಪ್ರಾಜೆಕ್ಟ್ ಮುಗಿಸೋ ಅಷ್ಟರಲ್ಲಿ ನಂದು ಅಡುಗೆನೂ ಆಗಿತ್ತು. ಅನ್ನ ಸಾಂಬಾರು ಮಾಡಿದ್ದೆ. ಸೊ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಅವರು ಆಯಿತು ಆಂಟಿ, ಊಟ ಮಾಡ್ಕೊಂಡು ಹೋಗ್ತೀವಿ ಮಾಡಿ ಅಂತ ಅಂದರು.
ಸೊ ಎಲ್ಲ ಮಾಡ್ಕೊಂಡಿದ್ದಾರೆ, ಸಪ್ರೇಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ಅಲ್ಲೋಗಿ ಇಡಬೇಕಂತ, ಇಲ್ಲ ಇಟ್ಕೊಂಡು ತೊಗೊಂಡೋದ್ರೆ ಎಲ್ಲ ಬಿದ್ದೋಗುತ್ತೆ ಮಮ್ಮಿ, ನಾಳೆ ಅಲ್ಲಿಗೆ ತೊಗೊಂಡೋಗಿ ಸ್ಕೂಲಲ್ಲಿ ಇಡ್ತೀನಿ ಅಂದ್ಲು. ಸರಿ ಆಯ್ತಲ್ಲ ಎತ್ತಿಡಮ್ಮ, ಅಡುಗೆ ಆಗಿದೆ, ಅವ್ರಿಗೆ ಊಟ ಹಾಕ್ಕೊಡ್ತೀನಿ ಅಂತ ಅವ್ರ ಫ್ರೆಂಡ್ಸ್ಗೆ ಇಬ್ರಿಗೂ ಊಟ ಹಾಕ್ಕೊಟ್ಟೆ. ಅವ್ರು ತಿಂತಾಯಿದ್ರು, ಇವಳು ಇನ್ನೊಂದು ಸ್ವಲ್ಪ ಏನೋ ಮಾಡೋದಿತ್ತು ಮಾಡಿಬಿಟ್ಟು ಎತ್ತಿಡ್ತೀನಿ ಅಂತ ಮಾಡ್ತಾಯಿದ್ಲು. ಸೊ ಅಡುಗೆ ಆಗಿತ್ತಲ್ಲ, ಅವರಮ್ಮ ಬೇರೆ ಬೇಗ ಬರ್ತೀನಿ, ಅವರು ಏನೋ ಮನೇಲಿ ಕೆಲಸ ಇದೆ, ಬೇಗ ಬರ್ತೀನಿ, ಬೇಗ ರೆಡಿಯಾಗಿರು ಅಂತ ಹೇಳಿದರು ಅಂತ ಅವರು ಬೇಗ ತಿಂದ್ಕೊಂಡ್ರು. ಇವಳು ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಮ್ಮ, ಎಲ್ಲ ಥರ್ಮಾಕೋಲ್ ನಿಮಗೆ ಗೊತ್ತು, ಕಟ್ ಮಾಡಿಬಿಟ್ರೆ ಎಷ್ಟು ಮನೆ ತುಂಬ ಸೋಫಾಡಿ ಎಲ್ಲ ಹೋಗ್ಬಿಟ್ಟಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳ್ದೆ, ಮಾಡ್ತಾಯಿದ್ಲು. ಗೈಸ್, ಈಗ ನಮ್ಮ ಫ್ರೆಂಡ್ ಹೊಡ್ತಿದ್ದಾರೆ ಅವ್ರ ಅಮ್ಮನ ಜೊತೆ ಅಲ್ಲಿ. ಸೊ ನಾವೀಗ ಹೊಡ್ತಿದ್ದೀವಿ, ನಾವು ಮಾಡಿದ್ದೆಲ್ಲ. ಸೊ ನಾವೆಲ್ಲ ಮಾಡಿದ್ದೊಂದು ಕ್ರಾಫ್ಟ್ನ ತೋರಿಸ್ತೀನಿ ಗೈಸ್, ವಿಡಿಯೋದಲ್ಲಿ ಬಂದಿರುತ್ತೆ ನೋಡಿ. ಸೊ ಯಾರ್ಯಾರಿಗೆ ನಮ್ಮ ಚಾನಲ್ ಇಷ್ಟ ಆಯಿತು ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್. ಹೋಗ್ತಿದ್ದಾರೆ ಈಗ, ಬಾಯ್ ಹೇಳೆ, ಬಾಯ್ ಬಾಯ್.